ವಿದ್ಯಾರ್ಥಿ ಬಂಧುಗಳೇ, ಕಳೆದ ಅವಧಿಯಲ್ಲಿ ಕಪ್ಪೆಯ ಎಡಪಟ್ಟ ಯಾರು ಅನ್ನೋದ್ರ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡಲಾಗಿತ್ತು. ಇವತ್ತು ಅದರ ಮುಂದುವರಿದ ಭಾಗವಾದಂತಹ ಕಪ್ಪೆಯ ಎಡಪಟ್ಟನ ಶಾಸನದ ಕುರಿತು ಕೆಲವು ಮಾಹಿತಿಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ನಿಮ್ಮ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಈ ಪಾಠವನ್ನು ನಿಮ್ಮ ಅಧ್ಯಯನಕ್ಕೆ ಇಟ್ಟಿದ್ದಾರೆ. ಈಗಾಗಲೇ ಕಪ್ಪೆಯ ಎಡಪಟ್ಟ ಯಾರು ಎನ್ನುವ ಜಿಜ್ಞಾಸೆಯ ಕುರಿತು ಸಂಪೂರ್ಣವಾದ ಮಾಹಿತಿ ನಮಗೆ ವಿಡಿಯೋದ ಮೂಲಕ ಆಗಲಿ ಹಾಗೆ ತರಗತಿಯಲ್ಲಿ ಕ್ಲಾಸ್ನಲ್ಲೂ ಕೂಡ ಇದನ್ನು ಚರ್ಚೆ ಮಾಡಿದ್ದೇನೆ. ಹಾಗೆ ಇವತ್ತು ಈ ಶಾಸನದಲ್ಲಿರುವಂತಹ ಅಂಶಗಳೇನು, ಆಮೇಲೆ ಈ ಶಾಸನದ ವೈಶಿಷ್ಟ್ಯ ಏನು ಅನ್ನೋದ್ರ ಕುರಿತು ಚರ್ಚೆ ಮಾಡೋಣ. ಮೊದಲಿಗೆ ಒಟ್ಟು ಕನ್ನಡ ಸಾಹಿತ್ಯ ಚರಿತ್ರೆಯ ಅಧ್ಯಯನಕ್ಕೆ ಅನುಕೂಲವಾಗುವ ಶಾಸನಗಳು ಭಾಳ ಮುಖ್ಯವಾಗಿ ಅಧಿಕೃತ ದಾಖಲೆಗಳಾಗುತ್ತವೆ. ಶಾಸನ ಶಾಶ್ವತವಾದ ದಾಖಲೆ, ಅದು ನಂಬಲರ್ಹವಾದಂತಹ ದಾಖಲೆಗಳು. ಹಲ್ಮಿಡಿ ಶಾಸನ ಸಿಗೋಕ್ಕಿಂತ ಪೂರ್ವದಲ್ಲೇ ಬಾದಾಮಿ ಶಾಸನ ಸಿಕ್ಕಿತ್ತು. ಅದನ್ನೇ ಮೊಟ್ಟ ಮೊದಲ ಬಾರಿಗೆ ಕನ್ನಡದ ಮೊದಲ ಶಾಸನ ಅಂತ ಕರೀತಿದ್ರು. ಆದರೆ ಯಾವಾಗ ಹಲ್ಮಿಡಿ ಶಾಸನವನ್ನು ಎಚ್ ಕೃಷ್ಣ ಅವರು ಶೋಧಿಸಿದರೋ ಆವತ್ತಿಂದ ಅಲ್ಲಿಯ ಐತಿಹಾಸಿಕ ಮತ್ತು ಆ ಭಾಷೆಯ ರಚನೆ ಆ ಕಾಲವನ್ನು ಗುರುತಿಸಿದಾಗ ಅದು 300 ವರ್ಷಗಳ ಹಿಂದಕ್ಕೆ ಸರಿದು ಹೋಯಿತು. ಹೀಗಾಗಿ ಅದು ಈ ಬಿರುದಾವಳಿಯನ್ನು, ಅಂದರೆ ಕನ್ನಡದ ಮೊದಲ ಶಾಸನದ ಬಿರುದಾವಳಿಯನ್ನು ಹಲ್ಮಿಡಿ ಶಾಸನ ಪಡೆದುಕೊಳ್ತು. ಇದರ ಕುರಿತು ಸಾಕಷ್ಟು ವಿದ್ವಾಂಸರು ಚರ್ಚೆಯನ್ನು ಮಾಡಿದ್ದಾರೆ. ಆ ಚರ್ಚೆಯಲ್ಲಿ ಕೆಲವು ಅಂಶಗಳನ್ನು ಕೂಡ ನಾನು ನಿಮಗೆ ಕ್ಲಾಸ್ನಲ್ಲಿ ಚರ್ಚೆ ಮಾಡಿದ್ದೇನೆ. ಇವತ್ತು ಬಾದಾಮಿಯ ಕಪ್ಪೆಯ ಎಡಪಟ್ಟನ ಶಾಸನ ಏನಿದೆ ಅನ್ನೋದನ್ನು ನೋಡೋಣ. ವಿದ್ಯಾರ್ಥಿಗಳು ಗಮನಿಸಿ ಓದಿನ ಕಡೆಗೆ ಹೆಚ್ಚು ಗಮನ ಕೊಡಿ. ವಿಡಿಯೋ ಮಾಡಿ ಕಳಿಸ್ತೀವಿ, ಎಷ್ಟು ವಿದ್ಯಾರ್ಥಿಗಳು ನೋಡ್ತಿರೋ ಗೊತ್ತಿಲ್ಲ. ಸಂಪೂರ್ಣವಾಗಿ ವಿಡಿಯೋ ನೋಡುವಂತಹ ಮಾನಸಿಕ ಸ್ಥಿತಿ ಕೂಡ ನಮ್ಮಲ್ಲಿಲ್ಲ ಅನ್ನೋದು ಭಾಳ ದುರಂತದ ಕಥೆ. ಇದು ಈ ಕಾಲದ ಒಂದು ದುರಂತ, ವಿದ್ಯಾರ್ಥಿಗಳ ದುರಂತ ಅಂತಲೇ ನಾವು ಅಂದ್ಕೊಳ್ತೇವೆ. ಸುಮ್ಮನೆ ನೆಪಕ್ಕೆ ಮಾತ್ರ ಓದೋದಲ್ಲ, ಎಲ್ಲವನ್ನೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಾಗ ಮಾತ್ರ ವಿದ್ಯಾರ್ಥಿ ಯಶಸ್ವಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆ ಮಟ್ಟಿಗೆ ವಿದ್ಯಾರ್ಥಿಗಳು ತಯಾರಾಗಬೇಕು. ಹಾಗಾದರೆ ಬಾದಾಮಿ ಶಾಸನ, ಮೂಲ ಶಾಸನ ಹೇಗಿದೆ? ಇದನ್ನು ಚಿದಾನಂದ ಮೂರ್ತಿಯವರ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅನ್ನುವಂಥ PhD ಥೀಸಿಸ್ನಲ್ಲಿ ಸಿಕ್ಕಂಥ ಒಂದು ಛಾಯಾಚಿತ್ರ. ಅದರ ಛಾಯಾಚಿತ್ರವನ್ನು ನಿಮ್ಮ ಅಭ್ಯಾಸಕ್ಕೆ ನಿಮಗೆ ಇಲ್ಲಿ ನೋಡಲಿ ಅನ್ನುವಂತಹ ಒಂದು ಮೂಲ ಪ್ರತಿಯನ್ನು ಹೀಗೆ ಅವರು ತೆಗೆದಿದ್ದಾರೆ. ಇದನ್ನು ತಮ್ಮ ಕೃತಿಯಾದಂತಹ ಶಾಸನಗಳ, ಕರ್ನಾಟಕ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನದಲ್ಲಿ ಇದನ್ನು ಅವರು ಬಳಸ್ಕೊಂಡಿದ್ದಾರೆ. ಹಾಗಾದರೆ ಕಪ್ಪೆಯ ಎಡಪಟ್ಟನ ಶಾಸನದಲ್ಲಿ ಬರುವಂತಹ ಮಾಹಿತಿ ಏನು? ವಿದ್ಯಾರ್ಥಿಗಳು ಗಮನಿಸಿ. ಮೊದಲಿಗೆ ನಾನು ಅದರ ಕುರಿತು ಚರ್ಚೆಯನ್ನು ಮಾಡ್ತೇನೆ. ಕೆಲವು ವಿದ್ವಾಂಸರು ಹೇಳ್ತಾರೆ, ಬಾದಾಮಿ ಚಾಲುಕ್ಯರ ವಂಶದ 1ನೆಯ ಪುಲಿಕೇಶಿಯನ ಕುರಿತು ಈ ಶಾಸನ ಹೇಳುತ್ತದೆ ಅಂತ ಹೇಳ್ತಾರೆ. ಆದರೆ ಅಧಿಕೃತವಾದ ದಾಖಲೆಗಳು ಇನ್ನೂ ಸಿಕ್ಕಿಲ್ಲ. ಎಲ್ಲೂ ಕೂಡ ಪುಲಿಕೇಶಿಯ ಹೆಸರನ್ನು ಅಲ್ಲಿ ಬಳಸಿಲ್ಲ. ಇನ್ನು ಬಾದಾಮಿ ಶಾಸನದಲ್ಲಿ ಕಾಣಿಸುವ ಶಕವರ್ಷ 460, ಅಂದರೆ ಕ್ರಿಸ್ತಶಕ 543 ಅನ್ನೋದು. ಕಪ್ಪೆಯ ಎಡಪಟ್ಟನು ಏನೋ ಅಪಮಾನವನ್ನು ಅನುಭವಿಸಿ ಆ ಅಪಮಾನವನ್ನು ತಾಳಿಕೊಳ್ಳಲಾಗದೆ ಹತ್ಯೆ ಮಾಡಿಕೊಂಡಂತೆಯೇ ತೋರುತ್ತದೆ ಎಂದು ಊಹಿಸಿದವರು ಕೂಡ ಇದ್ದಾರೆ. ಅದನ್ನು SR ಪಂಚಮುಖಿಯವರು ಹೇಳ್ತಾರೆ. ಯಾವುದೋ ಅವಮಾನಕ್ಕೋಸ್ಕರ ಈ ಕಪ್ಪೆಯ ಎಡಪಟ್ಟ ಅನ್ನೋನು ಅಪಮಾನ ತಾಳಿಕೊಳ್ಳಲಾರದೆ, ಅಂದರೆ ಹೇಳ್ತಾರೆ ಏನಂದರೆ, ಕಲಿಯುಗ ಪುರಾತನಾದಂತಹ ಕಪ್ಪೆಯ ಎಡಪಟ್ಟ ಒಳ್ಳೆಯವರಿಗೆ ಒಳ್ಳೆಯವನಾಗಿದ್ದ.
ಅಷ್ಟೇ ಅಲ್ಲ, ಅವನು ಮಾನಭಂಗವನ್ನು ಸಹಿಸಿಕೊಳ್ಳಲಾರದಂತಹ ಸ್ಥಿತಿಯಲ್ಲಿದ್ದ. ಮಾನಭಂಗಕ್ಕಿಂತಲೂ ಅತ್ಯಂತ ದುಃಖವಾದ ಸಂಗತಿ ಜೀವನದಲ್ಲಿ ಯಾವುದೂ ಇಲ್ಲ, ಮರಣವೇ ಮಹಾನವಮಿ ಅನ್ನುವಂತೆ ಅವನು ಆತ್ಮಹತ್ಯೆ ಮಾಡಿಕೊಂಡ ಅಂಥೇಳಿ ಎಸ್ ಆರ್ ಪಂಚಮುಖಿಯವರು ಹೇಳ್ತಾರೆ. ಅದಾದಮೇಲೆ ಮಹಾ ಪ್ಲಸ್ ದುರ್ಯನ್, ಮಾಧುರ್ಯನ್ ಎಂಬ ಪದ ವಿಭಾಗದ ಸಾಧ್ಯತೆಯನ್ನು ಮೊದಲು ಪ್ರಸ್ತಾಪಿಸಿದವರು ಸಿಡಿಯಾಪಿ ಕೃಷ್ಣ ಭಟ್ಟರು. ತ್ರಿಪದಿಯನ್ನು ಮೊಟ್ಟ ಮೊದಲ ಪ್ರಯೋಗ ಮಾಡಲಾದ ಶಾಸನ ಯಾವುದು ಅಂತಂದರೆ ಇದೇ ಕಪ್ಪೆ ಆರ್ಯಭಟ್ಟ. ಇಲ್ಲಿ 3 ತ್ರಿಪದಿಗಳು ಬರ್ತವೆ, ಅದರ ಕುರಿತು ಮುಂದೆ ಚರ್ಚೆ ಮಾಡ್ತೇನೆ. ಬಾದಾಮಿ ಶಾಸನ ಸಮಕಾಲೀನ ಶಾಸನ ಯಾವುದು ಅಂದರೆ ಶ್ರವಣಬೆಳಗೊಳ ಶಾಸನ ಸಿಗುತ್ತದೆ, ಅದು ಮುಂದಿನ ಅವಧಿಯೊಳಗೆ ಚರ್ಚೆ ಮಾಡೋಣ. ಹಾಗೆ ಬಾದಾಮಿ ಶಾಸನದಲ್ಲಿ ಬಳಸಲಾದಂಥ ಭಾಷೆ ಯಾವುದು ಅಂದರೆ ಹಳಗನ್ನಡ ಭಾಷೆ. ಬಾದಾಮಿ ಶಾಸನದಲ್ಲಿರುವ ತ್ರಿಪದಿಗಳ ಸಂಖ್ಯೆ ಹೇಳಿದಾಗೇ 3. ಕಪ್ಪೆ ಆರ್ಯಭಟ್ಟನ ಸ್ವಭಾವ ಚಿತ್ರಣವನ್ನು ಒಳಗೊಂಡ ಶಾಸನ ಅದು ಬಾದಾಮಿ ಶಾಸನ. ಬಾದಾಮಿ ಶಾಸನಕ್ಕಿರುವ ಇನ್ನೊಂದು ಹೆಸರು ಯಾವುದು ಅಂತಂದರೆ ಅದು ಕಪ್ಪೆ ಆರ್ಯಭಟ್ಟನ ಶಾಸನ. ಯಾವುದು ಎರಡು ಒಂದೇ, ಕಪ್ಪೆ ಆರ್ಯಭಟ್ಟ ಶಾಸನ ಅಂದರೂ ಒಂದೇ, ಬಾದಾಮಿ ಶಾಸನ ಅಂದ್ರೂ ಕೂಡ ಒಂದೇ. ಈಗ ಇಲ್ಲಿ ಬರುವಂತಹ ಸಾಲುಗಳನ್ನು ಓದುವ ರೀತಿ ಹೇಗೆ ಅನ್ನೋದನ್ನು ನೋಡೋಣ. ಏನು ಮೊದಲ ಸಾಲಿನೊಳಗೆ ಕಪ್ಪೆ ಆರ್ಯಭಟ್ಟನ್ ಶಿಷ್ಟಜನ ಪ್ರಿಯನ್ ಕಷ್ಟಜನ ವರ್ಜಿತನ್ ಕಲಿಯುಗ ವಿಪರೀತನ್ ವರಂ ತೇಜಸ್ವಿ ಮೃತ್ಯುನಂತು ಮಾನ್ ಅವಖಂಡನಂ ಮೃತ್ಯುಶ್ಯ ತತ್ಕನೀಕೋ ದುಃಖಂ ಮಾನಭಂಗ ದಿನೇ ದಿನೇ. ಆಮೇಲೆ ಮುಂದಿನ ಸಾಲಿನೊಳಗೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯನ್ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರಣಲ್ಲ. ಮಾಧವನೇ ಇತ್ತು ಈತ ಮತ್ತಾರೂ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನು ಮುಂದಿನ ಸಾಲಿನೊಳಗೆ ಹೇಳ್ತಾನೆ, ಒಳಿತು ಕೈವರಾರ್ ಒಳಿತು ಕೈವರಾರ್ ಪಲ್ಲದು ಮಧರಂತೆ ಬಲ್ಲಿತ್ತು ಕಲಿಗೆ ವಿಪರೀತ ಪುರಾತ್ಕೃತಂ ಇಲ್ಲಿ ಸಂದಿಕ್ಕುಮುದು ಬಂದು ಅನ್ನೋದು. ಇನ್ನು ಅದೇ ಮುಂದುವರೆದ ಭಾಗದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಕಟ್ಟಿದ ಸಿಂಗಮನ್ ಕೆಟ್ಟುದೆಮಗೆಂದು ಬಿಟ್ಟಬೋಲ್ ಕಲಿಗೆ ಕಲಿಗ ವಿಪರೀತನ್ ಹಿತರ್ಕಳ್ ಕೆಟ್ಟರ್ ಮೇನ್ ಸತ್ತರ್ ವಿಚಾರಮಂ ಅನ್ನುವಂಥ ಈ ಸಾಲುಗಳನ್ನೆಲ್ಲ ಅವರು ಹೇಳ್ತಾರೆ ಅನ್ನೋದನ್ನು ನಾವು ಗಮನಿಸ್ತೇವೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶಗಳು ಏನೇನು ಅಂತಂದರೆ, ಕಪ್ಪೆ ಆರ್ಯಭಟ್ಟನ ಸಂದರ್ಭದಲ್ಲಿ, ಕಪ್ಪೆ ಆರ್ಯಭಟ್ಟನ ಕಾಲದ ಸಂದರ್ಭದಲ್ಲಿ ಆಗಿರುವಂತಹ ಕೆಲವು ಅಂಶಗಳನ್ನು ನಾವು ಇಲ್ಲಿ ಚರ್ಚೆ ಮಾಡೋಣ. ಏನು ಒಂದೊಂದು ಸಾಲಿನೊಳಗೆ ಏನೇನು ಹೇಳ್ತದೆ ಅದು ಅನ್ನೋದನ್ನು ನಾವು ನೋಡೋಣ. ಏನು ಹೇಳ್ತಾರೆ, ಮೊದಲ ಸಾಲಿನಲ್ಲಿ ಅದರ ವಿಷಯ ಪ್ರಸ್ತಾವನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅದು ಹೇಳೋದೇನು ಅಂತಂದರೆ, ಕಲಿಯುಗ ವಿಪರೀತನಾದ ಕಪ್ಪೆ ಆರ್ಯಭಟ್ಟನು ಒಳ್ಳೆಯವರಿಗೆ ಬೇಕಾದವನು, ಕೆಟ್ಟವರಿಗೆ ಬೇಡವಾದವನು ಎಂದಾಗುತ್ತದೆ. ಒಳ್ಳೆಯವರಿಗೆ ಒಳ್ಳೆಯದನ್ನೇ ಮಾಡ್ತಾನೆ, ಕೆಟ್ಟವರಿಗೆ ಕೆಟ್ಟದ್ದನ್ನೇ ಮಾಡುತ್ತಾನೆ. ತೇಜಸ್ವಿಯಾದ ಇವನಿಗೆ ಸಾವು ಲೇಸು, ಅಂದರೆ ಅವಮಾನ ಅಲ್ಲ, ಆದರೆ ಮಾನಭಂಗವಲ್ಲ. ಸ್ವಾಮಿನಲ್ಲಿ ಏನು ಕೇಳ್ತಾನೆ ಅಂತಂದರೆ, ಅದು ಭಾಳ ಅದ್ಭುತವಾದ ಒಂದು ಕಾರಣ ಅಂತ ಅನ್ಕೋತಾನೆ ಅವನು. ಮಾನಭಂಗಕ್ಕಿಂತಲೂ ದುಃಖ ಭಾಳ ಮುಖ್ಯ. ದುಃಖಕ್ಕೆ ಮಾನಭಂಗ ಆಗೋಕ್ಕಿಂತಲೂ ಪ್ರತಿನಿತ್ಯ ದುಃಖ ಅನುಭವಿಸಿದೆ ಇದೆಯಲ್ಲ, ಅದರಂತಹ ಮನುಷ್ಯನಿಗೆ ಹೀನವಾದ ಸ್ಥಿತಿ ಮತ್ತೊಂದಿಲ್ಲ ಅನ್ನೋದು ಅವನಿಗೆ ಹೇಳ್ತಾನೆ. ಮಾನಭಂಗ ಪ್ರತಿನಿತ್ಯ ಸಾಯಿಸುತ್ತದೆ, ಸಾವು ಒಂದೇ ದಿನದಲ್ಲಿ ಒಂದೇ ಕ್ಷಣದಲ್ಲಿ ಬಂದು ಹೋಗ್ತದೆ. ಆದರೆ ಪ್ರತಿದಿನ ದುಃಖವನ್ನು ಅನುಭವಿಸುವುದು ಪ್ರತಿದಿನ ಸಾಯುವಂತೆ ನಾವು ಅನ್ನೋದನ್ನು ಹೇಳ್ತಾರೆ. ಇನ್ನು ಒಳ್ಳೆಯವರಿಗೆ ಒಳ್ಳೆಯವನು, ಮಧುರಗುಣವುಳ್ಳವರಿಗೆ ಮಧುರವಾಗಿ ವರ್ತಿಸುವವನು, ತೊಂದರೆ ಕೊಡುವ ದುಷ್ಟರಿಗೆ ದುಷ್ಟನಂತೆ ಕಾಣಿಸುವನು. ಈತನು ಅಸಾಮಾನ್ಯನಾದ ಮಾಧವನೇ ಆಗಿದ್ದಾನೆ. ಇವನು ಮಾಧವ ಸ್ವರೂಪನೇ ಆಗಿದ್ದಾನೆ, ಅಂದರೆ ಕೃಷ್ಣನ
ಸ್ವರೂಪನ ಆಗಿದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ತದೆ. ಯಾರಿಗೆ ಒಳ್ಳೆಯದನ್ನು ಒಳ್ಳೆಯದು ಬಯಸ್ತಾನೆ, ವಿನಮ್ರವಾಗಿ ಬೇಡಿಕೊಂಡು ಬಂದಂಥವರಿಗೆ ಪ್ರಾಣಭಿಕ್ಷೆಯನ್ನು ಮತ್ತು ತನ್ನ ಕೈಲಾದ ಸಹಾಯವನ್ನು ಮಾಡಿ ಕೃಷ್ಣನ ಸ್ವರೂಪದಲ್ಲಿ ಇವನು ಇರ್ತಾನೆ ಅನ್ನೋದನ್ನು ಈ ಶಾಸನ ಹೇಳ್ತದೆ. ಹಾಗೆಯೇ ಮುಂದುವರಿದ ಭಾಗದಲ್ಲಿ ಭಾಳ ಕಲಿಯುಗ ವಿಪರೀತನಿಗೆ ವಿಪರೀತನಾಗ್ತಾನೆ. ಹಿಂದೆ ಮಾಡಿದ್ದು ಇಲ್ಲಿ ಅವರಿಗೆ ಸಂದುತ್ತದೆ. ಅಂದರೆ ಕಲಿಯುಗದಲ್ಲಿ ಅಂದರೆ ತನ್ನ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಕರ್ಮಾಫಲಾಪೇಕ್ಷೆಗಳನ್ನು ಪಾಪಗಳನ್ನೇನಾದರೂ ಮಾಡಿದ್ದರೆ ಆ ಪಾಪವನ್ನು ಶಿಕ್ಷೆಗೆ ಒಳಪಡಿಸುವುದು ಯಾರಾದರೂ ಇದ್ದರೆ ಈ ಕಪ್ಪೆ ಅರಭಟ್ಟ. ಅವನು ಒಂದು ರೂಪದಲ್ಲಿ ಮಾಧವನಾಗಿ ಈ ಭೂಮಿಯಲ್ಲಿ ಅವತರಿಸಿದ್ದಾನೆ. ಅವನ ಕೈಯೊಳಗೆ ಈ ಪಾಪಿಗಳೆಲ್ಲರೂ ಕೂಡ ಶಿಕ್ಷೆಗೆ ಗುರಿಯಾಗ್ತಾರೆ. ಅವ್ರಿಗೆ ಏನಾಗ್ತದೆ ಅಂತಂದರೆ ಹಿಂದಿನ ಪಾಪಕರ್ಮಗಳು ಇಲ್ಲಿ ಶಿಕ್ಷೆಯಾಗಿ ಪರಿವರ್ತನೆ ಆಗ್ತದೆ. ಅದು ಯಾರ ಕೈಯಲ್ಲಿ ಅಂತಂದರೆ ಕಪ್ಪೆ ಅರಭಟ್ಟನ ಕೈಯಲ್ಲಿ. ಕಟ್ಟಿದ ಸಿಂಹ ಇಲ್ಲಿ ಸಿಂಹ. ಸಿಂಹ ಅಂದ್ರೇನು? ಸಿಂಹ. ಅದನ್ನು ಬಿಚ್ಚಿದರೆ ಅದು ಸಾಮಾನ್ಯವಾಗಿ ಸಿಂಹದ ಸ್ವಭಾವ ಏನು ಅಂತಂದರೆ ಬೇಟೆಯಾಡೋದು, ಎದುರಿಗಿರುವ ಪ್ರಾಣಿಗಳನ್ನು ಹರಿದು ತಿನ್ನೋದು, ಶೌರ್ಯತ್ವವನ್ನು ಅದು ಪ್ರದರ್ಶಿಸುವಂಥ ಪ್ರಾಣಿ. ಕಟ್ಟಿದ ಸಿಂಹವನ್ನು, ಪಂಜರದಲ್ಲಿರುವಂಥ ಸಿಂಹವನ್ನು ಬಿಟ್ಟ ಹಾಗೆ ಕಲಿಯುಗ ವಿಪರೀತನಾದಂತಹ ಇವನನ್ನು ಪ್ರತಿಭಟನೆ ತೋರಿದವರಿಗೆ, ಆ ಶತ್ರುಗಳಿಗೆ ವಿವೇಕದಿಂದ ಹಾಳಾಗುತ್ತಾರೆ. ಅವರು ಅವಿವೇಕಿಗಳಾಗಿ ಹಾಳಾಗುತ್ತಾರೆ, ಇಲ್ಲವೇ ಸತ್ತು ಹೋಗುತ್ತಾರೆ. ಎರಡೇ ಅವರಿಗಿರುವಂತಹ ಆಯ್ಕೆಗಳು. ಈ ಕಟ್ಟಿದ ಸಿಂಹವನ್ನು ಅಂದರೆ ಪಂಜರದಲ್ಲಿರುವಂಥ ಸಿಂಹವನ್ನು ಅವಿವೇಕಿಗಳಾಗಿ ಏನಾದರೂ ಅದನ್ನು ಬಿಟ್ಟಿದ್ದೇ ಆದರೆ ಅಥವಾ ಅದನ್ನೇನಾದರೂ ಕೆಣಕಿದ್ದೇ ಆದರೆ ಏನಾಗುತ್ತೆ ಅಂತಂದರೆ ಅವರಿಗೆ ಅಪಾಯ ಕಟ್ಟಿಟ್ಟು ಬಿಟ್ಟು ಒಂದು ಅವರು ಕೆಡ್ತಾರೆ, ಇಲ್ಲ ಸತ್ತು ಹೋಗ್ತಾರೆ ಅನ್ನುವಂಥದ್ದು. ಒಟ್ಟಾರೆ ಕಪ್ಪೆ ಅರಭಟ್ಟನ ಈ ಶಾಸನ ಹೇಳುವಂತಹ ಅಂಶ ಏನು ಅಂತಂದರೆ ಆ ಕಾಲದ ಸಂದರ್ಭದ ಸ್ಥಿತಿಯಲ್ಲಿ ಕನ್ನಡಿಗರ ಗುಣಗಾನವನ್ನು ಕೂಡ ಒಂದು ರೀತಿಯೊಳಗೆ ಸಾಮೂಹಿಕವಾಗಿ ಪ್ರತಿನಿಧಿಸ್ತದೆ ಅನ್ನೋದನ್ನು ಹೇಳ್ತಾರೆ. ಅಲ್ಲಿ ಇರುವಂತಹ ಜನರ ಗುಣ ಸ್ವಭಾವ, ಶೌರ್ಯತ್ವ, ವೀರಗುಣ, ಇದೊಂದು ವೀರಶಾಸನ ಅಂತ ನಾವು ಕರಿಬೇಕು. ವೀರತ್ವ ಹೇಗೆ ಮೂಡಿ ಬಂದಿತ್ತು ಅನ್ನೋದನ್ನು ಕಪ್ಪೆ ಅರಭಟ್ಟನ ಶಾಸನ ಭಾಳ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡ್ತದೆ. ಅದರ ಸಾರಾಂಶವನ್ನು ಮತ್ತೊಂದು ಸಾರಿ ನಾವು ನಿಮ್ಮ ಕ್ಲಾಸ್ನೊಳಗೆ ಮತ್ತೆ ಚರ್ಚೆ ಮಾಡ್ತೇನೆ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ನಾನು ಶ್ರವಣಬೆಳಗೊಳ ಶಾಸನ ಇದೆಯೋ ಅಥವಾ ಇನ್ನೊಂದು ಶಾಸನವನ್ನು ಎತ್ತುಕೊಂಡು ಈ ಪಾಠವನ್ನು ಮುಂದುವರಿಸ್ತೀನಿ. ವಿದ್ಯಾರ್ಥಿಗಳು ಈ ವಿಡಿಯೋ ಜೊತೆಗೆ ಮುಂದಿನ ವಿಡಿಯೋಗೋಸ್ಕರ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂಥೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ನಮಸ್ಕಾರ.